ಹಾಯ್, ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ. ಇವತ್ತು ನಾನೊಂದು ಗಾರ್ಡನ್ ತೋರಿಸೋಣ ಅಂಥೇಳಿ, ನಮ್ಮ ಟೆರೇಸ್ ಗಾರ್ಡನ್ ಹೇಗಿದೆ ಅಂತ ಒಂದ್ಸತಿ ತೋರಿಸೋಣ ಅಂತ. ಇದು ನಾನು ಪಾರಿಜಾತ ಗಿಡ ಮತ್ತು ಬೆಟ್ಟದ ನೆಲ್ಲಿಕಾಯಿ ಗಿಡನ ನಾನು ಪಾಟಲ್ಲಿ ಇಟ್ಟಿದ್ದೆ. ಈಗ ಅದನ್ನು ಗೇಟ್ ಹತ್ರ ಹಾಕಿದ್ದೀನಿ. ಸ್ವಲ್ಪ ಅಲ್ಲೊಂದು ಗುಂಡಿ ಥರ ಮಾಡ್ಕೊಂಬಿಟ್ಟು ಪಾಟಿಂದ ಈಗ ಕೆಳಗೆ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ. ಟೆರೇಸಲ್ಲಿ ನಾನು ಏನೇನು ಹಾಕಿದ್ದೀನಿ, ಹೇಗೆ ಮಾಡ್ತಾಯಿದ್ದೀನಿ ಅನ್ನೋದನ್ನು ನಿಮಗೊಂದು ಶಾಂಪಲ್ ತೋರಿಸ್ಕೊಂಡು ಬರ್ತೀನಿ. ಏನು ಅನಿಸುತ್ತೆ ಅಂತ ನಿಮ್ಮ ಅನಿಸಿಕೆ ಹೇಳಿ. ನೆಕ್ಸ್ಟು ಮುಂದೆ ಹೋಗ್ತಾ ಹೋಗ್ತಾ ನನ್ನ ಗಾರ್ಡನಿಂಗ್ ಹೇಗೆ ಇಂಪ್ರೂವ್ ಮಾಡ್ಕೊತಾ ಹೋಗ್ತೀನಿ ಅನ್ನೋದನ್ನು ಹೇಳ್ತೀನಿ. ಹಾಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ, ನೋಡ್ತಾಯಿರಿ. ಮೆಣಸಿಗೆ ಬೀಜ ಹಾಕಿದ್ದೀನಿ. ಈಗ ನಾನು ಮೆಣಸಿನ್ಕಾಯಿದು ಬೀಜ ಹಾಕಿದ್ದೀನಿ. ಹಾಗೆ ಹಾಗಲಕಾಯಿ ಬೀಜನೂ ಹಾಕಿದ್ದೀನಿ, ಇನ್ನೂ ಉಟ್ಕೊಂಡಿಲ್ಲ. ಇಲ್ಲಿ ಸೊಪ್ಪುಗಳೆಲ್ಲ ಪಾಟಲ್ಲಿತ್ತಲ್ಲ ನೋಡಿ, ಹಣ್ಣೆ ಸೊಪ್ಪು, ಕನ್ನೆ ಸೊಪ್ಪು ಅಂತ ನಾವು ಹಳ್ಳಿಗಳಲ್ಲಿ ಹೇಳ್ತೀವಲ್ಲ, ಆ ಥರ ಸೊಪ್ಪು. ಅದನ್ನ ಈಗ ಒಂದು ಇದಕ್ಕೆ ನಾನು ಹಾಕಿದ್ದೀನಿ. ಇದರಲ್ಲೇ ಎಲ್ಲ ಹರಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಕ್ರೋಟನ್ ಗಿಡ ಇದಿದೆ, ಇಲ್ಲಿ ತೋರಿಸಿ. ಇದನ್ನು ನಾನಿಲ್ಲಿ ಮೊನ್ನೆ ಧರ್ಮಸ್ಥಳ ಹೋಗಿದ್ನಲ್ಲ, ಅಲ್ಲಿ ಒಂದು ದಾಸವಾಳದ ಕಡ್ಡಿ ತೊಗೊಂಡು ಬಂದೆ. ತುಂಬ ಚೆನ್ನಾಗಿದೆ, ರೆಡ್ ಕಲರು. ಅದಕ್ಕೆ ಕಡ್ಡಿ ತೊಗೊಂಡು ಬಂದು ಹಾಕಿದ್ದೀನಿ. ತೊಗೊಂಬರ್ಬೇಕಾದ್ರೂ ನಾನು ಕಡ್ಡಿನ ಕಟ್ ಮಾಡಿ ವಾಟ್ರ್ ಬಾಟ್ಲ್ ಒಳಗಡೆ ಹಾಕ್ಕೊಬಂದಿದ್ದೆ, ನೀರೊಳಗಡೆ. 3 ಡೇಸ್ ಆದಮೇಲೆ ಹಾಕಿತ್ತು, ಚೆನ್ನಾಗಿ ಚಿಗುರು ಬಂದಿದೆ. ಇದು ಸೀತಾಫಲನೂ ಅಷ್ಟೇ ನನಗೆ ಸುಮ್ಮನೆ ಅದಾಗೆ ಉಟ್ಕೊಂಡಿತ್ತು. ಇದು ನಾನು ಊರಿಂದ ತೊಗೊಂಡು ಬಂದಿದ್ದೆ. ತುಂಬ ದಪ್ಪ ಹರಳುತ್ತೆ, ಇಷ್ಟು ದಪ್ಪ ಹರಳುತ್ತೆ. ನಾಳೆ ಅಷ್ಟೊತ್ತಿಗೆ ಫುಲ್ಲು ದೊಡ್ಡದಾಗುತ್ತೆ. ಕಡ್ಡಿ ಊರಿಂದ ತಂದು ಹಾಕಿತ್ತು. ದಾಸವಾಳ ಕಡ್ಡಿ ಯಾವುದಕ್ಕೂ ನಾನು ದುಡ್ಡು ಕೊಟ್ಟು ತಂದಿಲ್ಲ. ಇದು ಅದೇನೆ, ಎಲ್ಲನೂ ದೊಡ್ಡವಾಗಿ ಬಿಡುತ್ತೆ. ಇದು ಒಂದು ವೈಟ್ ಕಲರಲ್ಲಿ ಬಿಡುತ್ತೆ. ಇದು ವೈಟ್ ಕಲರು ದಾಸವಾಳ, ಆದರೆ ಎಲ್ಲ ಈಗ ಹೋಗಿದೆ. ಈಗ ರೀಪಾಟ್ ಮಾಡಬೇಕಿಲ್ಲ, ಸ್ವಲ್ಪ ಮಣ್ಣೆಲ್ಲ ತೆಗೆದು ಗೊಬ್ಬರ ಹಾಕಿ ಬೇರೆ ಮಾಡಬೇಕು. ಚೆನ್ನಾಗಿ ಹೂವು ಕೊಡುತ್ತೆ ತುಂಬಾ. ಇದು ಅಷ್ಟೇ, ಯೆಲ್ಲೋ ಕಲರ್ ಗಿಡ, ಯೆಲ್ಲೋ ಕಲರ್ ದಾಸವಾಳ. ಒಂದೇ ಇದರಲ್ಲಿ 2 ಹಾಕಿದ್ದೆ. ನಿನ್ನೆ 2 ರೀಪಾಟ್ ಮಾಡಿದೆ, ಅಂದರೆ ಗಿಡನ ಬೇರೆ ಬೇರೆ ಪಾಟಿಗೆ ಹಾಕಿದ್ದೀನಿ. ಇನ್ನು ಚಿಗುರಬೇಕದು. ಈಗ ಮಗ್ಗು ಕಚ್ಚಿದೆ. ಇದೆಲ್ಲ ಕ್ರೋಟನ್ ಗಿಡ. ಇದನ್ನು ಮತ್ತು ನಾನು 1 ವರ್ಷದಿಂದ ನಾನು ಇದನ್ನು ನರ್ಸರಿಲಿ ತೊಗೊಂಡು ಬಂದಿದ್ದೆ. ಹೂವು ಮತ್ತು ತುಂಬ ಕೊಡುತ್ತೆ. ಇದು ನೆಲದಲ್ಲಿ ಹಾಕಿದ್ರೆ ಭಾಳ ಹೂವು ಕೊಡುತ್ತೆ. ಪಾಟಲ್ಲಿ ಒಂದು ದಿನಕ್ಕೆ ಒಂದು 5-6 ಹೂವು ಅಂತೂ ಸಿಗುತ್ತೆ. ಚೆನ್ನಾಗಿದೆ ನೋಡಿ. ತುಂಬ ಮಗ್ಗುಗಳು, ತುಂಬ ಮಗ್ಗು ಕಚ್ಚುತ್ತೆ. ಮಗ್ಗು ಜಾಸ್ತಿ ಕಚ್ಚುತ್ತೆ ಒಂದೊಂದು ಕಡ್ಡಿಲಿ ಎಷ್ಟು ಅಂತ. ಸಣ್ಣ ಮಗ್ಗು ಎಷ್ಟೊಂದಿದೆ ಅಂದರೆ ಡೈಲಿ ಒಂದು 5-6 ಹೂವು ಸಿಗುತ್ತೆ. ಇದು ಅಷ್ಟೇ, ಮಾವಿನ ಗಿಡ ಬಂದಿದೆ ಸ್ವಲ್ಪ. ಇನ್ನು ಈ ವರ್ಷ ನನಗೇನು ಹೂವು ಬಿಟ್ಟಂಗೆ ಕಾಣಿಸ್ಲಿಲ್ಲ. ನೋಡೋಣ ಅಂತೇಳಿ. ಇದು 1 ಇಯರ್ ಆಯಿತು ಹಾಕಿ ಬಂದು. 1 ಇಯರ್ ಆಯಿತು ಬಂತು. ಸ್ವಲ್ಪ ಎಲ್ಲ ರೋಗ ಬಂದುಬಿಟ್ಟಿತ್ತು. ಇದೂ ಅಷ್ಟೇ, ನಾನು ಊರಿಂದ ತೊಗೊಬಂದು ಹಾಕಿದ್ದೆ. ನುಗ್ಗೆ ಸೊಪ್ಪು ಅಂದರೆ ಕಾಯಿ ಚೆನ್ನಾಗಿ ಬಿಡುತ್ತೆ, ರುಚಿ ಚೆನ್ನಾಗಿದೆ. ಹೆಚ್ಚು ಕಡಿಮೆ ನನಗೆ ಒಂದು ಹಾಕಿದ್ಮೇಲೆ ಒಂದು 7-9 ಕಾಯಿ ಏನೋ ಬಿಟ್ಟಿದೆ ಇದ್ರ ಕಾಯಲ್ಲಿ. ನೋಡಿ, ಇದು ದಾಸವಾಳ ಹೇಳಿದ್ನಲ್ಲ ನಾನು, ಇದೆಲ್ಲ 2-3 ಕಡ್ಡಿ ನೆಟ್ಟಿದ್ದೆ ಒಂದೊಂದು ಪಾಟಲ್ಲಿ. ಈಗೆಲ್ಲ ನಾನು ರೀಪಾಟ್ ಮಾಡಿದೆ. ಮಳೆ ಶುರುವಾಯ್ತಲ್ಲ, ಹಾಗಾಗಿ ಈಗ ಬೇರೆ ಬೇರೆ ಮಾಡಿದ್ದೀನಿ. ನೆಕ್ಸ್ಟ್ ನನಗೆ ಹೂವು ಇನ್ನು ಚೆನ್ನಾಗಿ ಕೊಡುತ್ತೆ. ಈಗ ಪ್ರತಿಯೊಂದು ಗಿಡದಲ್ಲೂ ನೋಡಿ ಮಗ್ಗು ಹೂವು ಆಗಿದೆ. ಹಾಗಾಗಿ ಡೈಲಿ ನನಗೀಗ ಒಂದು 5-6 ಹೂವು ಸಿಗುತ್ತೆ. ಅದಕ್ಕೆ ಇವಾಗೆಲ್ಲ ರೀಪಾಟ್ ಮಾಡಿದೆ. ಏನಂದರೆ ಇವಾಗ ಬಿಸಿಲು ಜಾಸ್ತಿ ಇತ್ತು ಅಂತ ಮಾಡಿರಲಿಲ್ಲ, ಈಗೆಲ್ಲ ರೀಪಾಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ಅಷ್ಟೇ, ಸಣ್ಣ ಕ್ರೋಟಾನ್ಸ್ದು ಹಾಕಿದ್ದೀನಿ. ಇದೆಲ್ಲ ಬರಬೇಕು, ಚಿಕ್ಕದು. ಇದೆಲ್ಲ ನರ್ಸರಿಲಿ ತುಂಬ ರೇಟ್ ಹೇಳ್ತಾರೆ. ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ, ಅಲ್ಲಿ ಒಂದೊಂದು ಕಡ್ಡಿನ ಕೊಟ್ಟರು ಅವರು. ಹಾಗಾಗಿ ನೆಟ್ಟಿದ್ದೀನಿ. ಚೆನ್ನಾಗಿ ಬಂದಮೇಲೆ ನಿಮಗೆ ತೋರಿಸ್ಬೋದು. ಇದು ಅಷ್ಟೇ, ಕರಿಬೇವು. ನಿಜ ಹೇಳಬೇಕಂದ್ರೆ ಒಂದು 20 ವರ್ಷದ ಹಳೆಯ ಕರಿಬೇವು ಗಿಡ ಇದೆ, ನಾಟಿ ಗಿಡ. ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಏನಾಗಿದೆ ಅಂದರೆ, ಏನೋ ಒಂದು ರೋಗ ಬರುತ್ತೆ, ಸ್ವಲ್ಪ ಹೋಗ್ಬಿಡುತ್ತೆ. ಈ ಸಲ ನಾನು ಯಾವುದೇ ರೋಗ ಇಲ್ದಂಗೆ ನೋಡ್ಕೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ಚೆನ್ನಾಗೇ ಬರ್ತಾಯಿದೆ. 20 ಇಯರ್ಸ್ ಬ್ಯಾಕದು. ಈ ಸಲ ನೋಡಿ ಎಲ್ಲನೂ ಸಣ್ಣ ಸೊಸಿ ಬಂದಿದೆ. ಈಗ ಅದಕ್ಕೆ
ನಾನು ಬೇರೆ ಪಾಟ್ಗೆ ಈಗ ನೆಡಬೇಕು. ನೆಡೋದಕ್ಕೋಸ್ಕರನೇ ಪಾಟ್ ರೆಡಿ ಮಾಡ್ತಾಯಿದ್ದೀನಿ. ಇದೆಲ್ಲ ತೆಗೆದು ಒಂದು 3-4 ಬಂದಿದೆ ಸೊಸಿ ನೋಡಿ, 3-4. ಇದು ನಾನು ಹೇಳಿದ್ನಲ್ಲ, ಇದು ಸೊಪ್ಪು. ಇದೆಲ್ಲ ನಾವು ಡೈಲಿ ಮೊಸಪ್ಪು ಸಾರಿಗೆಲ್ಲ ಯೂಸ್ ಮಾಡುವಂಥದ್ದು. ನನಗೆ ಇದು ಒಂದೊಂದು ಸಲಿಗೆ ಒಂದು ದೊಡ್ಡ ಪಾತ್ರೆಯಷ್ಟು ಸೊಪ್ಪು ಸಿಗುತ್ತೆ. ಅದ್ರ ಜೊತೆ ನೋಡಿ, ಇವಾಗ ಇಲ್ಲಿ ಸೊಸಿ ಬಂದಿದೆ, ತೆಗೆದು ಬೇರೆ ಪಾಟ್ಗೆ ಹಾಕಬೇಕು. ಇದನ್ನು ಚೆನ್ನಾಗಿ ಹಣ್ಣು ಕೊಡುತ್ತೆ, ಪರವಾಗಿಲ್ಲ. ಹಾಗೆ ಮಲ್ಲಿಗೆ ಗಿಡನಷ್ಟೇ ಸ್ವಲ್ಪ ಎಲ್ಲ ಕ್ರೋಟಾನ್ ಹಾಕಿದ್ದೆ. ಮನೆ ಒಳಗಡೆನೂ ಇಡುವಂಥದ್ದು ಇದು ಕ್ರೋಟಾನ್ಸು, ಇದು ಎಲ್ಲನೂ ಸ್ವಲ್ಪ ಫ್ರೆಂಡ್ ಮನೇಲಿ ಕಡ್ಡಿಗಳು ತೊಗೊಂಡು ಬಂದು ನೆಟ್ಟಿರೋದು. ಮಲ್ಲಿಗೆ ಹೂವು ಅಷ್ಟೇ ನೋಡಿ, ಬಿಟ್ಟಿದೆ, ಜಾಸ್ತಿ ಬಿಟ್ಟಿತ್ತು, ಈಗಾಗಲೇ ಎಂಡಾಗಿದೆ. ಸ್ವಲ್ಪ ಎಲ್ಲ ಕಟಿಂಗ್ ಮಾಡಬೇಕು. ಬಿಸಿಲಲ್ಲಿ ಚೆನ್ನಾಗಿ ಬಂದಿತ್ತು, 2 ಇವತ್ತು ಇದೆ. ಇದನ್ನು ಅಷ್ಟೇ ನಾನು ಈಗ ಮೊನ್ನೆ ಹೋಗಿ ತೊಗೊಂಡು ಬಂದೆ. ಮೊನ್ನೆ ಹೋಗಿ ನಂದು ಬಟ್ಲದು ಮೊದಲೊಂದಿತ್ತು, ಅದು ಹೋಗ್ಬಿಡ್ತದು. ಹಾಗಾಗಿ ಈಗ 3 ಡೇಸ್ ಬ್ಯಾಕ್ ಹೋಗಿ ಇದೊಂದು ನರ್ಸರಿಲಿ ತೊಗೊಂಡು ಬಂದೆ. ನರ್ಸರಿಲಿ ನಾನು ಸಾಮಾನ್ಯವಾಗಿ ಜಾಸ್ತಿ ಗಿಡ ಯಾವುದೂ ತೊಗೊಂಡಿಲ್ಲ, ಎಲ್ಲ ಕಡಿಮೆ ಫ್ರೆಂಡ್ಸು ಗೊತ್ತಿರೋರ ಕಡೆಯಿಂದ ಎಲ್ಲರೂ ನೋಡಿದ್ದು ತೊಗೊಂಡು ಬಂದೆ. ನಾನು ನೆಟ್ಟಿರೋದು, ದುಡ್ಡು ಕೊಟ್ಟು ತಂದಿಲ್ಲ. ನನ್ನ ಇದು ಏನಪ್ಪ ಅಂದರೆ, ಆದಷ್ಟು ದುಡ್ಡನ್ನು ಉಳಿತಾಯ ಮಾಡಬೇಕು ಅಂದಾಗ ನಾವು ಗಿಡಗಳೂ ಕೂಡ ಒಬ್ರಿಗೊಬ್ರು ಫ್ರೆಂಡಿಂದ ಕಲೆಕ್ಟ್ ಮಾಡ್ಕೋಬೇಕೇ ವಿನ ಪ್ರತಿಯೊಂದು ನರ್ಸರಿಲಿ ತೊಗೋತೀನಿ ಅಂದರೆ ತುಂಬ ರೇಟ್ ಆಗುತ್ತೆ. ಯಾಕೆಂದರೆ ಒಂದೊಂದು ಗಿಡ 100, 150, 200 ಹಾಗಂತ ಹೇಳ್ತಾರೆ. ಅದಕ್ಕೆ ನಾನೇನು ಮಾಡಿದೆ, ನಾವು ಬೆಳೆಯೋದು ಬೆಳಿತೀವಿ, ಎಷ್ಟು ಸಾಧ್ಯನೋ ಅಷ್ಟು ನಮ್ಮಲ್ಲಿರೋದನ್ನ ಫಸ್ಟು ಕಲೆಕ್ಟ್ ಮಾಡಿ ನೆಡಬೇಕು. ಆಮೇಲೆ ನೆಸಿಟಿ ಕೆಲವೊಂದು ಸಿಗಲ್ಲ ಅಂದಿದ್ದನ್ನ ಮಾತ್ರ ನಾನು ನರ್ಸರಿಲಿ ತರೋಕ್ಕೆ ಇಷ್ಟಪಟ್ಟಿದ್ದೀನಿ. ಸದ್ಯಕ್ಕೆ ಇಲ್ಲಿ ಯಾವುದು ನಾನು ತಂದಿರೋದು ಒಂದು ಕಣಗ್ಲೆ ಗಿಡ, ಒಂದು ನಂದು ಬಟ್ಲು, ಒಂದು ದಾಸವಾಳ, ಒಂದು 3 ಗಿಡ ನನ್ನ ನರ್ಸರಿಯಿಂದ ತಂದಿದ್ದು. ಮಿಕ್ಕಿದ್ದೆಲ್ಲ ನಾನು ಕಲೆಕ್ಟ್ ಮಾಡಿಕೊಂಡು ಫ್ರೆಂಡ್ ಹತ್ರ ಕಲೆಕ್ಟ್ ಮಾಡ್ಕೊಂಡಿರೋದು ಮಾಡಿದ್ದು. ಇದು ಅಷ್ಟೇ ಮಲ್ಲಿಗೆ ಗಿಡ, ಇದು ದೊಡ್ಡದು, ತುಂಬ ಜಾಸ್ತಿ ಬಿಟ್ಟಿತ್ತು. ಈಗ ಸೀಸನ್ ಕಡಿಮೆ ಆಯ್ತಾ ಬಂತಲ್ವ, ಹಾಗಾಗಿ ಕಡಿಮೆ ಆಗ್ತಾಯಿದೆ. ಮತ್ತು ಇದೆಲ್ಲ ಈಗ ನಾನು ಕಟಿಂಗ್ ಮಾಡಿದ್ವಿ. ನೋಡಿ, ಹೂವನ್ನು ಅಷ್ಟೇ ಎಷ್ಟು ದಪ್ಪ ಇದೆ, ತುಂಬ ದಪ್ಪ ಇದೆ ಹೂವು. ಮಗ್ಗು ಅರಳಿದ್ದು ಅಷ್ಟೇ ಇಷ್ಟು ದೊಡ್ಡದು ಬರುತ್ತೆ, ತುಂಬ ಸುತ್ತಿಂದು. ಇದು ಹಿಂದಿನ ದಿವಸ ನಾವು ಕಟ್ ಮಾಡಿ ಕಟ್ಟಿದ್ರೆ ತುಂಬ ಚೆನ್ನಾಗಿ ದಿಂಡು ಥರ ಬರುತ್ತೆ, ತುಂಬ ಚೆನ್ನಾಗಿದೆ. ಇದು ಅಷ್ಟೇ ನಾನು ಫ್ರೆಂಡ್ ಮನೆಯಿಂದಲೇ ತೊಗೊಂಡು ಬಂದಿದ್ದು, ಯಾವುದೂ ನಾನು ದುಡ್ಡು ಕೊಟ್ಟು ತೊಗೊಂಡಿಲ್ಲ. ಇದು ಬಸ್ಲೆ ಗಿಡನೂ ಅಷ್ಟೇ, ರೋಡಲ್ಲೆಲ್ಲ ಹೋಗ್ತಾ ಇದ್ದೆ, ಒಂದು ಮನೇಲಿತ್ತು, ಅವ್ರನ್ನ ಕೇಳಿದೆ ಒಂದು ಸಣ್ಣ ಗಿಡ ಕೊಡಿ ಅಂತ, ಕೊಟ್ಟರು. ಈಗೇನಾಯ್ತಂದರೆ ಇಡೀ ನನ್ನ ಗಾರ್ಡನ್ ಪೂರ್ತಿ ಇದೇ ಗಿಡ ಆಗ್ತಾಯಿದೆ, ಕಿತ್ತು ಬಿಸಾಕ್ತಿದ್ದೀನಿ. ಫಸ್ಟ್ ಇದು ಒಂದು ಗಿಡಕ್ಕೋಸ್ಕರ ತುಂಬ ಒದ್ದಾಡ್ತಾ ಇದ್ದೆ. ಈ ಟಬ್ಬಲ್ಲಿ ನಾನೇನು ಮಾಡಿದ್ದೆ ಅಂದರೆ ಸ್ವಲ್ಪ ಕಸಗಳನ್ನೆಲ್ಲ, ಇದು ನನ್ನ ಇನ್ನೊಂದೇನಪ್ಪ ಅಂದರೆ, ನಾನು ಕುಕ್ಕಿಂಗ್ದೆಲ್ಲ ಇದೆಲ್ಲ ಹಾಕ್ಕೊಳ್ತೀನಿ, ಅಡುಗೆ ಮನೆ ಕಸನ ಇದಕ್ಕೆ ಒಂದೊಂದು ಡಬ್ಬ 2 ಡಬ್ಬ ಮಾಡಿದ್ದೀನಿ. ನೋಡಿ, ಇದೇನಾಗುತ್ತೆ ನಮಗೆ ನೆಕ್ಸ್ಟು ಈ ಮಣ್ಣು ಸಿಗುತ್ತೆ. ನೆಕ್ಸ್ಟ್ ಪಾಟಿಗೆ ನಾನು ಇದನ್ನು ಸ್ವಲ್ಪ ಎತ್ಕೊಂಡು ಹಾಕ್ಕೊಳ್ತೀನಿ. ನೋಡಿ, ಇದು ಬಂದಿದೆ ನೋಡಿ, ಇದೆಲ್ಲ ಮಣ್ಣುಳಗಳು ಅಂತಾರೆ. ಅಂದರೆ ಇದರಿಂದ ನಿಮಗೆ ಗೊಬ್ಬರ ಚೆನ್ನಾಗೆ ಇದಾಗುತ್ತೆ, ಗೊಬ್ಬರ ಚೆನ್ನಾಗಾಗುತ್ತೆ. ನಾನೇನು ಮಾಡೋದಕ್ಕೆ ಇದೊಂದು ಡ್ರಮ್ ಸಿಕ್ತು, ಇದನ್ನು ಇಟ್ಕೊಂಡು ನಾನು ಇದಕ್ಕೆ ಸ್ವಲ್ಪ ಹಾಕ್ಕೊಳ್ತೀನಿ. ಎರೆಹುಳಗಳೆಲ್ಲ ಬಂದಿದೆಯಲ್ಲ, ಎರೆಹುಳ ಇರೋದ್ರಿಂದ ನೋಡಿ, ಎರೆಹುಳ ಇದು ಅದಾಗೆ ಆಗಿದೆ. ಏಕೆಂದರೆ ನಾನು ಅಡುಗೆ ಮನೆ ಇದೆಲ್ಲ ಐಟಮ್ಸ್ ಎಲ್ಲ ನಾನು ಇಲ್ಲಿ ಹಾಕ್ಕೊಳ್ತೀನಿ. ಅಂದರೆ ಇದಕ್ಕೇನಪ್ಪ ಅಂದರೆ ನಾನ್ ವೆಜ್ದು ಹಾಕಲ್ಲ, ಮತ್ತು ಎಂಜಲ್ದು ಅನ್ನ ಸಾಂಬಾರು ಅಂಥದ್ದೇನೂ ಹಾಕಲ್ಲ. ಓನ್ಲಿ ತರಕಾರಿ ಸಿಪ್ಪೆ ಮತ್ತು ಹಣ್ಣಿನ ಸಿಪ್ಪೆ ನೋಡಿ ತುಂಬ ಇದಾಗಿದೆ. ಈಗ ಇದನ್ನೇ ನಾನು ಇನ್ನೊಂದು ಪಾಟಿಗೆ ಹಾಕ್ಕೋಬೋದು. ನೋಡಿ, ಇದನ್ನೇನು ನಾನು ದುಡ್ಡು ಕೊಟ್ಟು ತರಬೇಕಾಗಿಲ್ಲ, ಸ್ವಲ್ಪ ಗೊಬ್ಬರ ಮಣ್ಣು ಹಾಕ್ಕೊಂಡು ತರಕಾರಿ ಅಡುಗೆ ಮನೆಯದು ಹಾಕಿ ನಾನು ಬೆಳೆಸ್ತಿದ್ದೆ, ಅದೇ ಬರುತ್ತೆ. ಇದರಲ್ಲಿ ಸ್ವಲ್ಪ ಗೊಬ್ಬರ ಏನಂದರೆ ಯಾವುದೂ ತರಲ್ಲ, ಮಣ್ಣು ಒಂದು ತೊಗೊಳ್ತೀನಿ. ಯಾಕೆ ಅಂದರೆ ಎಲ್ಲೂ ಮಣ್ಣು ಸಿಗಲ್ಲ. ಇಲ್ಲೂ ಅಷ್ಟೇ ನಾನು ಗೊಬ್ಬರನ ಹಾಕಿರೋದು. ಇಲ್ಲಿ ಸ್ವಲ್ಪ ಮೇಲೆ ಮಣ್ಣು ಹಾಕಿದ್ದೀನಿ, ತಳದಲ್ಲಿರೋದೆಲ್ಲ ನಿಮಗೆ ಗೊಬ್ಬರ ಆಗಿದೆ. ಸ್ವಲ್ಪ ನೆನ್ನೆ ಮಣ್ಣನ್ನು ಸ್ವಲ್ಪ ಇದರೊಳಗೆ ಹಾಕಿದೆ. ಮಣ್ಣು ಅಂದರೆ ಏನು ಹಾಕ್ತೀನಿ ಅಂದರೆ, ಗಿಡ ನಾನು ರೀಪಾಟ್ ಮಾಡ್ತೀನಲ್ವ, ಆ ಮಣ್ಣನ್ನೇ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಅಡುಗೆ ಮನೆಯದು ಐಟಮ್ಸ್ ಹಾಕ್ಕೊಳ್ತೀನಿ,
ಮತ್ತು ಅದಕ್ಕೇ ನಾನು ಈ ರೀಪಾಟ್ ಮಾಡಿ ಹಳೇದಾಗಿರುತ್ತಲ್ಲ ಮಣ್ಣು, ಆ ಮಣ್ಣು ಹಾಕ್ತೀನಿ. ಆ ಮಣ್ಣು ಹಾಕೋದ್ರಿಂದ ಏನಾಗುತ್ತೆ, ಮಣ್ಣಿಗೂ ಸತ್ವ ಸಿಗುತ್ತೆ, ಗೊಬ್ಬರ ನಮಗೆ ಜಾಸ್ತಿ ಆಗುತ್ತೆ. ಈಗ ನಾನು ಗೊಬ್ಬರಕ್ಕೆ ಬೇರೆ ಎಲ್ಲೋ ಮಣ್ಣು ತಂದು ಹಾಕೋ ಬದಲು ಇಲ್ಲಿ ನಾನು ಗಿಡದಿಂದ ಪಾಟಿಂದ ಚೇಂಜ್ ಮಾಡಿದ ಮಣ್ಣೆಲ್ಲ ಇದಕ್ಕೆ ಹಾಕಿರ್ತೀನಿ. ಇದ್ರ ಜೊತೆ ಅದು ಕೂಡ ಗೊಬ್ಬರ ಆಗುತ್ತೆ. ಈಗ ಇದೊಂದು ಸ್ವಲ್ಪ ಈಗ ರೆಡಿ ಇದೆ, ಇವೆಲ್ಲ ಗೊಬ್ಬರಗಳು ಹಾಕ್ಕೋಬೇಕು. ಈಗ ಇನ್ನೊಂದು ಪಾಟ್ಗೂ ನಾನು ಇದು ಮಾಡ್ತೀನಿ. ಇದು ಏನಪ್ಪ ಅಂದರೆ, ನಾನು ಗ್ರೋ ಬ್ಯಾಗ್ ತರಿಸಿದ್ನೆಲ್ಲ ಎಲ್ಲ ಮಣ್ಣು ಹಾಕಿಟ್ಟಿದ್ದೀನಿ. ತುಂಬ ಮಳೆ ಬರ್ತಾಯಿತ್ತು ಅಂತ ಸ್ವಲ್ಪ ಮುಚ್ಚಿಟ್ಟು, ಏಕೆಂದರೆ ನೀರು ಹೆವಿ ಹಾಕ್ಬಿಡುತ್ತೆ. ನಾನು ಇವಾಗ ಇದಕ್ಕೆ ಬೀಜಗಳು ಹಾಕ್ಕೊಳ್ತೀನಿ. ಇಲ್ಲಷ್ಟೇ ನೋಡಿ, ಚೆಂಡು ಹೂವು ಬಂದಿದೆ. ಇದೂ ಅಷ್ಟೇ, ನಾನು ಒಂದು ಸಣ್ಣ ಸೊಸಿ ಪಕ್ಕದ ಮನೆಯಿಂದ ತಂದು ಹಾಕ್ಕೊಂಡಿದ್ದೆ. ಅದೇನಾಯಿತು, ಚೆನ್ನಾಗಿ ಬಿಡ್ತು, ಹೂವು ತುಂಬ ಬರುತ್ತೆ. ಈಗ ಸೀಸನ್ ಸ್ಟಾರ್ಟ್ ಆಗಿದೆಯಲ್ಲ, ಹಾಗೆ ನೋಡಿ ಟೊಮೊಟೊನೂ ಅಷ್ಟೇ ಒಂದೇ ಒಂದು ಕಡ್ಡಿ ಬೆಳೆದಿದ್ದು. ಇದು ನನಗಾಗಲೇ ಒಂದು ಟ್ರಿಪ್ಪು ಟೊಮೊಟೊ ಹಣ್ಣು ಬಂದಿತ್ತು, ದಪ್ಪ ದಪ್ಪ ಸೈಜಲ್ಲಿ, ಒಂದು ಅರ್ಧ ಮುಕ್ಕಾಲು ಕೆ ಜಿ ಅಷ್ಟೇ ಬಂತು ಒಂದೇ ಗಿಡದಲ್ಲಿ. ಈಗ ಮತ್ತೆ ಕಿತ್ತಾಕೋಣ ಅಂದರೆ ಕಾಯಿ ಕಚ್ಚಿತ್ತು, ಅದಕ್ಕೆ ಸುಮ್ಮನಾದೆ. ನಿಮ್ಗೆ ಇನ್ನೊಂದು ಏನಪ್ಪ ಅಂದರೆ, ಸೊಪ್ಪು ನಾನು ಹೇಳ್ತೀನಿ, ಪಾಟ್ಗಳಲ್ಲಿ ನಮಗೆ ಈ ಹೊಲದಲ್ಲಿ ಬೆಳೆಯುತ್ತಲ್ಲ ಆ ಥರ ಸೊಪ್ಪೇ ಬೆಳೆಯುತ್ತೆ ನೋಡಿ. ಇದೆಲ್ಲ ನಾವು ಮೊಸಪ್ಪು ಸಾರಿಗೆ ಯೂಸ್ ಮಾಡುವಂಥ ಸೊಪ್ಪು ಗೊತ್ತಿರೋದು. ಇದು ಅಷ್ಟೇ ಗಣಕೆ ಸೊಪ್ಪು, ನಾನು ಇದೊಂದು ಬಂದಿಲ್ಲ, ಇದು ಗಣಕೆ ಸೊಪ್ಪು, ಇದು ತುಂಬ ಒಳ್ಳೆಯದು, ಗೊತ್ತಿದೆ ಎಲ್ಲರಿಗೂ. ನಾನು ಇದೊಂದು ಬಂದಿಲ್ಲ ಸೊಸಿ, ಎಲ್ಲ ಗಿಡನೂ ಬಂತಲ್ಲ ನಮ್ಮ ಮನೇಲಿ ಅನ್ಕೋತಿದ್ದೆ. ಇದು ತಾನಾಗೆ ಮತ್ತೆ ಉಟ್ಕೊಂತು. ಈಗ ಇದ್ರದ್ದು ಬೀಜ ಇವಾಗ ಗಿಡ ತೆಗೆದು ಬೇರೆ ಪಾಟ್ಗೆ ಹಾಕ್ತೀನಿ. ಹಾಗೆ ಇದರಲ್ಲಿ ಕಪ್ಪು ಹಣ್ಣು ಬರುತ್ತೆ ನೋಡಿ, ಹಣ್ಣಾಗಿರೋದು. ಅದರಿಂದ ನಿಮಗೆ ಮತ್ತೆ ಮತ್ತೆ ಈಗ ತೋಟದಲ್ಲೆಲ್ಲ ಅದು ಉಟ್ಕೊಳ್ಳೋಕೆ ಶುರುವಾಗುತ್ತೆ. ಏನಾಗುತ್ತೆ, ಅವಾಗ ನಾವೆಲ್ಲ ಸೊಪ್ಪನ್ನು ಕಿತ್ತರೆ ಒಂದು ದಿವಸದ್ದು ಸಾಂಬಾರಿಗಾಗುತ್ತೆ, ಒಂದು ದಿವಸ ನುಗ್ಗೆ ಸೊಪ್ಪಾಗುತ್ತೆ, ಆ ಥರ 1 by 1. ಅದಕ್ಕೆ ಈಗ ನಾನು ಸ್ವಲ್ಪ ಕ್ರೋಟಾನ್ಸ್ ಅದೆಲ್ಲ ಬಿಟ್ಟು ಬರೀ ಹೂವಿನ ಗಿಡದ ಜೊತೆಗೆ ಇನ್ಮೇಲೆ ತರಕಾರಿ ಇದೆಲ್ಲ ಹಾಕೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ಅದಕ್ಕೋಸ್ಕರ ನಾನು ಇದೆಲ್ಲ ನೆತ್ತಿರೋದು. ಮತ್ತು ಇಲ್ಲೂ ಅಷ್ಟೇ ನಿಮ್ಗೊಂದು ತೋರಿಸ್ಬೇಕು. ಇದು ನೋಡಿ, ಸ್ವಲ್ಪ ಗೊಬ್ಬರದಲ್ಲೇ ಇದಾಕಿದ್ದೆ ಬೀಜ. ಈಗ ಅದು ಮಂಗಳೂರು ಸೌತೆಕಾಯಿ ಅಂತ ಹೇಳ್ತಾರೆ. ಈಗ ಇದ್ರದ್ದು ಕಾಯಿ ಹಿಂಗೆ ಬಂದಿದೆ, ಇಲ್ಲಿ ಒಂದು ಬಂದಿದೆ, ಇದು ಒಂದು ಬಂದಿದೆ. ಅಂದರೆ ಇವಾಗ ಹಾಕಿರೋದಲ್ವ, ಇನ್ನೂ ಬೆಳೀತಾ ಇದೆ, ಇನ್ನೂ ಹಬ್ಬು ಬೇಕದು, ಅಷ್ಟರಲ್ಲೇ ಕಾಯಿ ಬಿಟ್ಟಿದೆ. ನಾವು ಜಾಸ್ತಿ ಕಾಯಿ ಇಲ್ದೇ ಇರೋ ಹೂವನ್ನ ಕಿತ್ತಾಕ್ಬಿಡ್ಬೇಕು. ಎಲ್ಲ ಹೂವನ್ನು ಹಂಗೆ ಬಿಟ್ಕೊಂಡ್ರೆ ಚೆನ್ನಾಗಿ. ಕಾಯಿ ಕಚ್ಚಿದ್ರೆ ಮಾತ್ರ ಹೂವು ಇಟ್ಕೋಬೇಕು, ಇಲ್ಲಾಂದರೆ ಅದನ್ನ ಕಿತ್ತಾಕಿದ್ರೆ ನಿಮ್ಗೇನಾಗುತ್ತೆ, ಸ್ವಲ್ಪ ಗಿಡ ದೊಡ್ಡದಾದ್ಮೇಲೆ ಕಾಯಿ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಅಲೋವೆರಾ ಗಿಡ ಇದೆ. ಈಗ ಇಲ್ಲೂ ಅಷ್ಟೇ ನೋಡಿ, ಇದು ಒಣಗೊನೆ ಸೊಪ್ಪು, ಬಿಳಿ ಒಣಗೊನೆ. ಎಷ್ಟು ಬಿಡುತ್ತೆ ಅಂದರೆ ನಾನು ಕಿತ್ತು ಎಸ್ದು ಬಿಡ್ತೀನಿ, ಏಕೆಂದರೆ ತುಂಬ ಎಲ್ಲ ಪಾಟಲ್ಲೂ ತುಂಬ ಬರುತ್ತೆ. ಈ ಥರ ಎಳೆದಾಗಿದ್ದಾಗ ನಾವು ಹಿಂಗೆ ಸೊಪ್ಪಿನ ಜೊತೆಗೆಲ್ಲ ಕಟ್ ಮಾಡ್ಕೋಬೋದು. ನೋಡಿ ಇದು ನೋಡಿ, ಇವೆಲ್ಲ ಸೊಪ್ಪು ಎಲ್ಲ ಮೊಳಕೆ ಹಿಂಗೆ ಬಂದಿದೆ. ಇದೆಲ್ಲ ಚೆನ್ನಾಗಿ ಬರುತ್ತೆ. ನಾನೇ ಎಷ್ಟೊಂದು ಎಸ್ದು ಬಿಡ್ತೀನಿ. ಈಗ ನೋಡಿ, ಇಲ್ಲಿ ಚೆಂಡು ಹೂವಿನ ಸೊಸಿ ಎಲ್ಲ ಹುಟ್ಟಿದೆ, ಹೂವು ಹಾಕಿದ್ದೆ ನಾನು, ಬಂದಿದೆ. ಇನ್ನೊಂದು 4 ದಿವಸ ಹೋದ್ಮೇಲೆ ಅದನ್ನೆಲ್ಲ ಪಾಟಿಗೆ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ದೊಡ್ಡಪತ್ರೆ ಇದೆ. ಈಗ ಏನಾಗುತ್ತೆ, ಸ್ವಲ್ಪ ಅಮೃತ ಬಳ್ಳಿ, ವಿಳ್ಯದೆಲೆ ಇದೆ. ವಿಳ್ಯದೆಲೆ ಯಾಕೋ ಸ್ವಲ್ಪ ಹಾಳಾಗಿದೆ, ಅದೊಂದು ಸ್ವಲ್ಪ ಔಷಧಿ ಏನಾರು ಹಾಕಿ ಸರಿ ಮಾಡಬೇಕು. ಅದು ಆಮೇಲೆ ನಿಮಗೆ ತೋರಿಸ್ತೀನಿ ನಾನು. ಇದು ಅಷ್ಟೇ ಅಮೃತ ಬಳ್ಳಿ. ಈಗ ಡೈಲಿ ಶುಗರ್ ಇರೋರೆಲ್ಲ ಇದನ್ನು ತಿಂತಾರೆ ಈಗ ಡೈಲಿ. ಈಗ ನೀವು ಒಂದು ಟೆರೇಸ್ ಮೇಲೆ ಬಂದರೆ ಒಂದು ಅಮೃತ ಬಳ್ಳಿ, ಒಂದು ಕರಿಬೇವು ಸೊಪ್ಪು, ಮತ್ತು ಒಂದು ಕಡ್ಡಿ ವಿಳ್ಯದೆಲೆ, ಇದೆಲ್ಲ ನೀವು ತಿಂತಾ ಬಂದಾಗ ಏನಾಗುತ್ತೆ, ನಿಮಗೆ ಹೆಲ್ತ್ ಚೆನ್ನಾಗಿರುತ್ತೆ. ನಾವೇನೇ ಕೆಲಸ ಮಾಡಿದ್ರೂ ಅದು ಖರ್ಚು ಆಗದಿರೋಗೆ ಶ್ರಮದಿಂದ ಕೆಲಸ ಮಾಡ್ಕೋಬೇಕು. ನಾವು ಖರ್ಚು ಆಗೋಂಗೆ ಮಾಡ್ಕೋಬಾರ್ದು, ಎಲ್ಲನೂ ಕೊಂಡ್ಕೊಂಡು ಬರೋಕ್ಕೆ ಹೋಗಬಾರ್ದು. ಪ್ರತಿಯೊಂದು ದುಡ್ಡು ಕೊಟ್ಟು ಕೊಂಡ್ಕೊಂಡು ಬರೋದಕ್ಕಿಂತ ಅಕ್ಕಪಕ್ಕ ಫ್ರೆಂಡ್ಶಿಪ್ಪಲ್ಲಿ ಗೊತ್ತಿರೋರ ಕಡೆಯಿಂದ ನಾವು ಕಲೆಕ್ಟ್ ಮಾಡ್ಕೋಬೇಕು. ಅಥವಾ ನಾವು ಹಳ್ಳಿಗಳಿಗೆಲ್ಲ ಹೋದಾಗ ಏನು ಬೇಕೋ ಅದನ್ನು ಅಲ್ಲಿ ಸಿಗುತ್ತೆ, ತಂದು ಹಾಕ್ಕೋಬೋದು. ಹಾಗಾಗಿ ಈಗ ಸದ್ಯಕ್ಕೆ ನಾನು ಊರಿಂದ ಸ್ವಲ್ಪ ಮೂಲಂಗಿ ಬೀಜ ಅದೆಲ್ಲ ತಂದಿದ್ದೀನಿ. ಈಗ ಅದಕ್ಕೆ ಗ್ರೇ ಬ್ಯಾಗನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಗ್ರೀನ್ ಬ್ಯಾಗ್ ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಬೀಜಗಳನ್ನ ಒಂದು 4 ಬ್ಯಾಗಿಗೆ ಹಾಕ್ತೀನಿ. ಒಂದು 4 ಬ್ಯಾಗ್ ಹಾಕ್ಕೊಂಡಿದ್ರು ನಮಗೆ ಮನೆಗೆ ತರಕಾರಿ ಎಲ್ಲ ಆಗುತ್ತೆ. ಸದ್ಯಕ್ಕೆ ತರಕಾರಿ ನಾನು ಇನ್ನೂ ಜಾಸ್ತಿ ಬೆಳೆದಿಲ್ಲ. ಇನ್ನು ಮುಂದೆ ಹೂವಿನ ಗಿಡಗಳ ಕಡೆ ಇದು ಮಾಡಿದೆ. ಹೇಳಿದ್ನಲ್ಲ ನಾನು ದುಡ್ಡು ಕೊಟ್ಟು ತರೋದಕ್ಕೆ ಇಷ್ಟಪಡ್ತಾ ಇಲ್ಲ.
ಹಾಗೇ ಕಲೆಕ್ಟ್ ಮಾಡಿಕೊಂಡು ಮತ್ತು ಒಂದು ಮನೇಲಿರೋ ಬೀಜದಿಂದ, ಈಗ ನಾನು ಪುದೀನ ಗಿಡ ಆಗಲಿ, ಮೆಂತ್ಯ ಸೊಪ್ಪಾಗಲಿ, ಇದೆಲ್ಲ ನಮಗೆ ಮನೆಯಲ್ಲೇ ಬೀಜ ಸಿಗುತ್ತೆ, ಕೊತ್ತಂಬರಿ, ಅದನ್ನು ಹಾಕಿ ಬೆಳೆಸ್ಕೋಬೇಕೇ ವಿನ ನಾವು ಆದಷ್ಟು ಆ ಥರ ನಾನು ಮಾಡ್ತಿದ್ದೀನಿ. ಯಾವುದು ದುಡ್ಡು ಕೊಟ್ಟು ತರೋದಕ್ಕೆ ಪ್ರಯತ್ನ ಮಾಡ್ತಾಯಿಲ್ಲ. ಗ್ರೇಟ್ ಜಾಬ್. ಬಕೆಟಿನ ಮಣ್ಣು ತೆಗಿಯಕ್ಕೆ ಹೋದ್ವಿ, ನೋಡಿದ್ರೆ ಬಕೆಟ್ ತಳನೇ ಬಂದ್ಬಿಡ್ತು. ಇಟ್ಸ್ ನಾಟ್ ಮೈ ಮಿಸ್ಟೇಕ್ ನಾನು ಕ್ಲೀನಾಗಿ ಹೊಡೆದಿದ್ದೀನಿ. ಅದಕ್ಕೆ ನಿಧಾನಕ್ಕೆ ಸೈಡಲ್ಲಿ ಹೊಡಿತಿದ್ದೆ ದಬಾಕ್ಬಿಟ್ಟು.